ನಮಸ್ಕಾರ, ನಾನು ಗಂಗಾಧರ್ ಆರ್ ದೊಡ್ಡಮನಿ. ವಿಷಯ ಪಡಿತರ ಚೀಟಿ ಹಂಚಿಕೆ ಬಗ್ಗೆ. ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ತಹಸೀಲ್ದಾರ್ ಕಚೇರಿಯ ಆಹಾರ ಇಲಾಖೆಯ ಶಿರಸ್ದಾರರಿಗೆ ತಾವು ಸರ್ವೆ ಮಾಡಿದ ಪಡಿತರ ಚೀಟಿಯ ಬಗ್ಗೆ ಕೇಳಿದರೆ ಸರಿಯಾದ ಉತ್ತರ ನೀಡುತ್ತಿಲ್ಲ. ಇದರ ಅರ್ಥ ಪಡಿತರ ಚೀಟಿ ಹಂಚಿಕೆ ಸರ್ಕಾರಿ ಮಾನದಂಡನೆ ಪ್ರಕಾರ ಹಂಚಿಕೆ ಆಗಿಲ್ಲ ಅಂತ ಸಂಶಯ ವ್ಯಕ್ತವಾಗುತ್ತದೆ. ಮತ್ತು ಪಡಿತರ ಚೀಟಿ ಫಲಾನುಭವಿಗಳನ್ನು ಸರ್ವೆ ಮಾಡದೆ ಕುಳಿತಲ್ಲೇ ತಮ್ಮ ಲಾಗಿನ್ ಐಡಿ ಮುಖಾಂತರ ಬಹುಶಃ ಸರ್ವೆ ಮಾಡದೆ ಪಡಿತರ ಚೀಟಿ ಹಂಚಿಕೆ ಆಗಿದ್ದು ಕಾರಣ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈ ವಿಷಯದ ಬಗ್ಗೆ ತನಿಖೆ ನಡೆಸಿ ಅರ್ಹ ಫಲಾನುಭವಿಗಳಿಗೆ ಪಡಿತರ ಚೀಟಿ ನೀಡಿ ಮತ್ತು ತಪ್ಪಿಸ್ಥರ ವಿರುದ್ಧ ಕಟ್ಟುನಿಟ್ಟಾದ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು. ಹಾಗೂ ಆಹಾರ ಇಲಾಖೆಯಲ್ಲಿ 3 ಜನ ಖಾಸಗಿ ಹುಡುಗರನ್ನು ಕೆಲಸಕ್ಕೆ ಇಟ್ಟುಕೊಂಡಿದ್ದು ಇವರಿಗೆ ಸಂಬಳ ಯಾರು ಕೊಡುತ್ತಾರೆ ಎಂದು ಕೇಳಿದಾಗ ನಾವೇ ಕೊಡುತ್ತೇವೆ ಎಂದು ಶಿರಸ್ದಾರ್ ಅವರು ಹೇಳಿದ್ದು ನಮ್ಮ ಚಿತ್ರೀಕರಣದಲ್ಲಿ ತಾವು ನೋಡಬಹುದು. ಇದರ ಅರ್ಥ ಇವರು ತಮ್ಮ ಕೈಯಿಂದ ಇವರಿಗೆ ದುಡ್ಡು ಕೊಡುತ್ತಾರೆ ಎಂದರೆ ಇದರಲ್ಲಿ ಇವರಿಗೆ ಎಲ್ಲೋ ಸೈಡ್ ಇನ್ಕಮ್ ಬಹುಶಃ ಬರುತ್ತಿರಬಹುದು. ಆದ್ದರಿಂದ ಇವರೇ ಸಂಬಳ ನೀಡುತ್ತಿದ್ದಾರೆ. ಧನ್ಯವಾದಗಳು. ಅದು ನಿನ್ನೆ ಬಂದಿದ್ದಲ್ಲ ಮೇಡಮ್, ತೆಗೆದಿದ್ದು ಮಾಹಿತಿ ಇದೆ ಕೇಳಿದ್ದು. ಓರ್ಲಿ ಹೇಳ್ರಿ ಮೇಡಮ್, ನಡೀತಿದೆ. ನಾನಿಲ್ಲ, ನಾನು ನೀವು ಕೇಳ್ದಂಗೆ ಕೊಟ್ಟೆ. ಓರ್ಲಿ ಹೇಳಿದ್ರು ನಡೀತಿದ್ದು ನಮಗೆ. ಹಾಂ, ಈಗ ಅದು ಸರ್ವೆ ಮಾಡಿದ್ದು ಹೆಂಗೆ ಮಾಹಿತಿ ಸಿಗೋದು ನಮ್ಗೆ? ನಮ್ದಂತೂ ಈಗ ಫಾರ್ಮೇಟ್ ಆಗಿತ್ತು ಸರಿ ಎಲ್ಲ ಫೋಟೋ ಇತ್ತು ಎಲ್ಲ. ನಾವು ಕಂಪ್ಯೂಟರು ಫಾರ್ಮೇಟ್ ಆಗುತ್ತೆ. ಕೆಲವೊಂದು ಇಲ್ಲಿ ಕೆಲವೊಂದು ಅಲ್ಲೇ ನಡ್ಕೊಂಡು ಕೆಲಸ ಮಾಡ್ತೀವಿ. ಸೊ ನಮ್ಮ ಹಳೆಯೂ ಕಂಪ್ಯೂಟರ್ದ ಫಾರ್ಮೇಟ್ ಆಗಿತ್ತು. ಕೆಲವೊಂದು ಕೆಲವೊಂದು ಫೋಟೋ ನಾವೇನು ಫೋಟೋ ತಗೊಂಡು ಇವ್ರು ಮಾಡ್ಕೊಂಡು ಹೋಗ್ತಾರೆ. ಇವರೇ ಕೊಡ್ತಾರೆ. ಅಂದರೆ ಟೆಂಡರ್ ಕೊಟ್ಟರೆ ಯಾರಿಗ್ರಿ? ಇವು ಕಾಂಟ್ರಾಕ್ಟರ್ಸು ಇವ್ರಿಗೆ ಲೇಬರ್ ಆಫೀಸಿಂದ ಬಂದಿರ್ತಾರೆ. ನಾವೇನು ಮಾಡ್ಬೋದು ಅವ್ರಿಗೆ ಲೇಬರ್ ಆಫೀಸ್ ಹೆಡ್ ಆಫೀಸಿಂದ ಬರ್ತಾರೆ. ರವೀನ್ ಈಗ ಇನ್ಸ್ಪೆಕ್ಟ್ರೆ ಇವ್ರ ಕಡೆ ಕೇಳಿದ್ರು ಎಲ್ಲ ಮಾಹಿತಿ. ಅವ್ರು ಪರ್ಮನೆಂಟ ಗೌರ್ಮೆಂಟ್ ಸರ್ವೆಂಟ? ಇವ್ರು ಗೌರ್ಮೆಂಟ್ ಇವ್ರ ಹೆಸರು ಇವ್ರದ್ದು ಮೇಡಮ್ ರೀ. ಅಲ್ಲಲ್ಲ, ಅವ್ರು ಮತ್ತು ಇನ್ಸ್ಪೆಕ್ಟರ್ ಯಾರಂದ್ರೆ ಅವ್ರೇನು ಇನ್ಸ್ಪೆಕ್ಟರ್ ಅವ್ರಿಗೆ ಕೇಳಿ ನಿಮ್ಮ ಕಂಪ್ಯೂಟರ್ ಆಪ್ರೇಟರ್ಗೆ ಪರ್ಮನೆಂಟ್ ಸ್ಟಾಪ್ ಯಾರಿಲ್ಲ, ಗೌರ್ಮೆಂಟ್ ಸ್ಟಾಪ್ ಯಾರಿಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸ. ಎಲ್ಲ ಆಫೀಸ್ನಾಗ ಹಂಗೆ ರೀ. ಪರ್ಮನೆಂಟ್ ಇಲ್ಲ. ಅವರು ಪೇಮೆಂಟ್ ಎಲ್ಲ ಪಾಪ ಪೇಮೆಂಟೇ ಇಲ್ಲ. ಹಾಂ, ಪೇಮೆಂಟೇ ಇಲ್ಲ ಅವ್ರು. ಮತ್ತು ಹೆಂಗೆ ನಮ್ಗೆ ಅವ್ರದ್ದು ಯಾರು ಕೊಡ? ಪಾಪ ನಾವು ಕರಿತೀವಿ, ಬಂದು ಮಾಡ್ತಾರೆ ಅವ್ರು ಅಷ್ಟೇ. ಪೇಮೆಂಟ್ ಇದ್ದಾಗ ಜಾಬ್ ಮಾಡ್ತಾರೆ. ಹಾಂ, ಅಂದರೆ ನಿಮ್ಮ ಕೈಯಿಂದ ರೊಕ್ಕ ಕೊಡ್ತೀರಿ. ಈಗ ನಮ್ಗೇನಿಲ್ಲ ರೀ ಮೇಡಮ್, ಅದು ಎಷ್ಟು ನೀವು ಇನ್ಸ್ಪೆಕ್ಟರ್ ಭೇಟಿ ಆಗಲಿ ಅಂದರೆ ಇನ್ಕ್ವೈರಿ ಎಲ್ಲ ಮಾಡಿದ್ದವ್ರು ಇರ್ತಾರೆ. ಹಾಂ, ಅಲ್ಲ ಈಗ ನಿಮಗೆ ಡೈರೆಕ್ಟಾ ನೀವು ಹೇಳಿದ್ರೆ ಅವ್ರು ನೀವು ಹೇಳಿದ್ರಲ್ಲ ಈಗ ಅದೇನು ಫೋಟೋ ಕಾಪಿ ಎಷ್ಟು ಇದು ಮಾಡಿ ಸರ್ವೆ ಮಾಡಿರೋ ಅದರದ್ದು, ಆಮೇಲೆ ಅದು ಯಾರು ಅಕ್ಕಪಕ್ಕದವ್ರದ್ದು ಪಂಚಾಯತ್ ಸೈನ್ದ, ಆಮೇಲೆ ಎಷ್ಟು ಅರ್ಜಿ ಸ್ವೀಕರಿಸಿರಿ, ಎಷ್ಟು ಅರ್ಜಿ ಡೆಲಿವರಿ ಮಾಡಿರಿ. ಹಾಂ, ಅಷ್ಟು. ಈಗ ಮತ್ತೆ ನಾವು ವೇಟ್ ಮಾಡ್ಬೇಕು ರೀ. ನೀವು ಅಡ್ರೆಸ್ ಕೊಟ್ಟಿಲ್ಲ ಲೆಟ್ರ್ ಒಳಗೆ. ಅದಕ್ಕೆ ನಾನು ನಿಮ್ಗೆ ಈಗ ನೋಡಿ ಹೇಳಿದ್ರೆ ಆಗ್ತಿತ್ತಲ್ಲ ಮೇಡಮ್. ಬಟ್ ಈಗ ನಮ್ದು ಬಿಸಿ ಐತಿ 4 ಅದ್ರಂತ ನಾವು ರೆಡಿ ಮಾಡಬೇಕು. ನಾನು ನಿನ್ನ ಇಮಿಡಿಯೇಟ್ ನಾನು ಬಂದ ಇದು ಮಾಡಿದೆ. ಈಗ ನಮ್ದು ಬಿಸಿ ಐತಿ, ಇದಕ್ಕಂತಾನು ಎಲ್ಲ ಅಜೆಂಡಾ ರೆಡಿ ಮಾಡ್ಕೊಂಡು ನಮ್ಮ ಬರೋದು ನೋಡಿ. ಹಾಂ, ಅದಕ್ಕೆ ನಾ ಏನಂದೆ, ನೀವು ಅಂದ್ರೆ ಹಳೇದೆಲ್ಲ ಬೇಡ, ನೀವು ಬಂದಾಗಿಂತ ಏನು ಸರ್ವೆ ಮಾಡಿರಲ್ಲ ನೀವು. ಅಂದ್ರೆ ನಿಮ್ಮ ಪರ್ಮಿಷನ್ ಇರೋದು ಈಗ ಗ್ರ್ಯಾಂಟ್ ಆಗೋದಿಲ್ಲ ರೀ ಯಾರ್ದು ರೇಷನ್ ಕಾರ್ಡ್. ಅವರು ತುಂಬಿರ್ತಾವ್ರಿ, ಇವರೆಲ್ಲರೂ ತುಂಬೋದವ್ರಿ. ನಂದಂತಲ್ಲ, ಅವ್ರು ತುಂಬೋದಾಗ ಅವ್ರು ಮಾಡ್ತಾರೆ. ಹಾಂ, ಅದು ಸರ್ವೆ ಮಾಡೋಕ್ಕೆ ಯಾರು ಹೋಗಿರ್ತಾರೆ ರೀ? ಇನ್ಸ್ಪೆಕ್ಟರ್ ಹೋಗಿರ್ತಾರೆ. ಹಾಂ, ಯಾಕಂದ್ರೆ ನೀವು ಓವರ್ಲಿ ಹೇಳ್ರಿ ನಡೆದು ಹೋಗ್ತೈತೆ. ನಮ್ಮ ಸುಮ್ಮನೆ ಈಗ ಡಾಕ್ಯುಮೆಂಟ್ಸ್ ಬರೋದು ಲೇಟ್ ಆಗೋದು. ಅಲ್ಲೇ ಅದು ಸಿಸ್ಟಮ್ ಮತ್ತು ಸಿಸ್ಟಮ್ನಾಗ ಇಲ್ಲೇನತ್ತಾರಲ್ರಿ ಅವ್ರು ಫಿಲ್ಟರ್ ಮಾಡಬೇಕಲ್ಲ ಅದು. ಅಂದರೆ ನೀವು ಕೊಟ್ಟಿದ್ದು ಅವ್ರಿಗೆ ಕೇಳ್ತಾ ಇರೋದು 2020 ಇದು ನನಗೆ ಈಗ ಪ್ರೆಸೆಂಟದು ಅಷ್ಟೇ ಹೇಳ್ರಿ ಮೇಡಮ್, ಈ ವರ್ಷದ ಅಷ್ಟೇ ಹೇಳ್ರಿ. ಈ ವರ್ಷ ನಂಗೆ ಬರೋದಿಲ್ಲ ರೀ, ಎಲ್ಲ ಸೇರಿನೇ ಬರ್ತೈತಿ. ಪಾಪ ಮತ್ತು ಏನು 2021 ಇಲ್ಲ ಯಾವುದೇ ನಿಮಿಷ ಇದೆ ಮಾಡಕತ್ತಾರ. ಒಂದು 10-15 ನಿಮಿಷ ಬಿಟ್ಟು ಬರೋಣ್ರಿ. ಲೇಟ್ ಆಗ್ತೈತೆ ಸರ್, ಭಾಳ ಫಿಲ್ಟರ್ ಇರ್ತಾವೆ. ಫಿಲ್ಟರ್ ಮಾಡಿ ಕೊಡ್ಬೇಕಂದ್ರೆ ಏನು ನೋಡ್ರಿ ಎಷ್ಟು ಆಗ್ತದೆ.
ಅಂದ್ರೆ ಈಗ ಪ್ರೆಸೆಂಟದ್ದು ಎಷ್ಟು ಫೋಟೋ ಸಾಕು, ಒಂದು ಹಳೆದೇನು ಬೇಡ. ಹಂಗೆ ಬರಲ್ಲ ರೀ. ಪ್ರೆಸೆಂಟ್ ಕೊಟ್ಟಾರ ಅಂತಂದ್ರೆ ಅವರೇ ಇನ್ಕ್ವೈರಿ ಹೋಗಿರಿ. ಎಫ್ ಐ ಭೇಟಿ ಆಗಿರಿ, ಅವ್ರ ನಂಬರ್ ಕೊಡಲಿ. ಯಾವ್ದು ಈಗ ನಮ್ಮ ಎಫ್ ಐ ನಂಬರ್ ಕೊಡಲಿ, ಭೇಟಿ ಆಗಿರಿ ಅವ್ರಿಗೆ. ಬರತ್ತಿಲ್ರಿ ಅದ ಯಾವಾಗಿಂದ? ಹಾಂ, ನಾ ಇದೇ ತಪ್ಪಿದ್ದೆ. ಹಾಂ, ಮತ್ತೆ ಇದನ್ನು ಅಪ್ಡೇಟ್ ಮಾಡಿಲ್ಲ. ಅಪ್ಡೇಟ್ ಮಾಡಿಲ್ಲ. ಜೂನ್ ಮುಂದೆ ಅಪ್ಡೇಟ್ ಮಾಡ್ಬೋದು.